ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಡಾಕ್ಟರ್ ಅಮರ್ಜಿತ್. ವೆಲ್ಕಮ್ ಟು ಹೋಮಿಯೋ ಸ್ಕ್ವೇರ್ ಹೋಮಿಯೋಪತಿ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ಈ ಟೀನೇಜಲ್ಲಿ ಆಗುವಂಥ ಒಂದು ಇಂಪಾರ್ಟೆಂಟ್ ಸಮಸ್ಯೆ ಅದ್ಯಾವುದು ಅಂತಂದರೆ ಪಿಂಪಲ್, ಆಕ್ನೆ ಅಥವಾ ಮೊಡವೆ ಅಂತ ಕರಿತೀವಿ. ಈ ಮೊಡವೆ ಏನಕ್ಕಾಗುತ್ತೆ, ಅದಕ್ಕೆ ಮುಖ್ಯವಾದ ಕಾರಣಗಳೇನು ಮತ್ತು ಸಿಂಪ್ಟಮ್ಸ್ ಏನೇನಿರುತ್ತೆ ಮತ್ತು ಬಂದರೆ ಏನು ಮಾಡಬೇಕು ಅನ್ನೋದು ಇವತ್ತು ನಾವು ಡಿಸ್ಕಸ್ ಮಾಡೋಣ. ಆಕ್ನೆ ಒಂದು ಇನ್ಫ್ಲಮೇಟರಿ ಡಿಸೀಸ್. ಅದು ಹೇಗೆ ಅಂತಂದರೆ, ನಮ್ಮ ತ್ವಚೆಯಲ್ಲಿನ ಸೆಬ್ಯಾಸಿಯಸ್ ಗ್ಲ್ಯಾಂಡ್ ಹಾಗೂ ಹೇರ್ ಫಾಲಿಕಲ್ನ ಮಧ್ಯದಲ್ಲಿ ಉಂಟಾಗುವ ಒಂದು ಸಿಚುವೇಶನ್. ಈ ಒಂದು ಆಕ್ನೆಯ ಕ್ಯಾರೆಕ್ಟರೈಸೇಷನ್ಸ್ ಹೇಗಿರುತ್ತೆ ಅಂತಂದರೆ, ವೈಟ್ ಹೆಡ್ ಆಗಿರಬಹುದು ಅಥವಾ ಬ್ಲ್ಯಾಕ್ ಕಲರ್ ಒಂದು ಡಿಸ್ಕಲರೇಷನ್ ಆಗಿ ಬ್ಲ್ಯಾಕ್ ಹೆಡ್ಸ್ ಆಗಿರಬಹುದು. ಈ ಬಂಪ್ನ ಒಳಗಡೆ ಪಸ್ ತುಂಬಿಕೊಂಡು ಪಸ್ಚುಲ್ಸ್ ಆಗಿರಬಹುದು. ಸೊ ಅದಕ್ಕಾಗಿ ಕೆಲವೊಂದು ಸಾರಿ ನಮ್ಮ ಮುಖ ಎಲ್ಲ ಆಯಿಲಿ ಡಿಸ್ಚಾರ್ಜ್ ಥರ ಕಾಣಿಸುತ್ತೆ ಅಥವಾ ಡಾರ್ಕ್ ಡಿಸ್ಕಲರೇಷನ್ ಥರ ಕಾಣಿಸುತ್ತೆ. ಈ ಒಂದು ಪಿಂಪಲ್ನ ಮುಖ್ಯ ಲಕ್ಷಣಗಳು ಹೇಗೆ ಅಂತ ನಮ್ಮ ಮುಂದೆ ನೋಡೋಣ. ಮೊಟ್ಟ ಮೊದಲನೇದಾಗಿ ಇದರ ಕಾರಣಗಳೇನು ಅಂತ ನಾವು ತಿಳಿದುಕೊಳ್ಳೋಣ. ಪಿಂಪಲ್ಗಳಿಗೆ ಮುಖ್ಯವಾದ ಕಾರಣ, ಇದು ಇನ್ನೂ ರಿಸರ್ಚ್ ನಡೀತಾನೆ ಇದೆ, ಬಟ್ ಕೆಲವೊಂದು ಪ್ರೊಬೇಬಲ್ ಕಾರಣಗಳು ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡಬಹುದು. ಅದ್ಯಾವುದು ಅಂತಂದರೆ, ಮೊಟ್ಟ ಮೊದಲನೇದಾಗಿ ಹೆರಿಡಿಟ್ರಿ ಅಂದರೆ ಯಾರ ತಂದೆ ತಾಯಿಗಳಿಗೆ ಟೀನೇಜಲ್ಲಿ ಕಂಪಲ್ಸರಿ ಪಿಂಪಲ್ ಆ್ಯಕ್ನೆ ಅಪಿಯರ್ ಆಗುತ್ತೋ, ಹಾಗೆ ಅವರ ಮಕ್ಕಳಲ್ಲಿ ಅಥವಾ ಅವರ ಬ್ರದರ್ ಸಿಸ್ಟರ್ಸ್ ಸಂಬಂಧಿಕರಲ್ಲಿ ಈ ರೀತಿಯಾದಂಥ ಒಂದು ಕಂಡೀಷನ್ಸ್ ಡೆವಲಪ್ ಆಗುತ್ತೆ. ಅಂದರೆ ಹೆರಿಡಿಟ್ರಿ ಇಲ್ಲಿ ಮುಖ್ಯವಾದ ಕಾರಣ ಅನ್ಬೋದು. ಅದಲ್ಲದೆ ಹಾರ್ಮೋನ್ ಇಂಬ್ಯಾಲೆನ್ಸಸ್. ಈ ಹಾರ್ಮೋನ್ ಇಂಬ್ಯಾಲೆನ್ಸಸ್ ಬಂದು ಲೈಕ್ ನಾವು ಯಾವಾಗ ಮಕ್ಕಳ ವಯಸ್ಸಿಂದ ಟೀನೇಜ್ಗೆ ಟರ್ನ್ ಆಗ್ತಾ ಇರ್ತೀವಿ, ಲೈಕ್ ಹೇಗೆ ಹೇರ್ಸ್ ಚೇಂಜ್ ಆಗುತ್ತೆ, ಹಾಗೆ ವಾಯ್ಸ್ ಚೇಂಜ್ ಆಗುತ್ತೆ, ಅದೇ ರೀತಿ ಬಾಡಿ ಒಳಗಡೆ ಹಾರ್ಮೋನ್ ಚೇಂಜ್ ಆಗಿಬಿಟ್ಟು ಪಿಂಪಲ್ ಅಪಿಯರೆನ್ಸ್ ಆಗುವುದು ಸಹಜವಾಗಿ. ಅದಲ್ಲದೆ ಫಿಮೇಲ್ಸ್ಗಳಲ್ಲಿ ನಾವು ನೋಡ್ತೀವಿ, ಪೀರಿಯಡ್ ಸಮಯದಲ್ಲಿ ಹಾರ್ಮೋನ್ಸ್ನ ಬದಲಾವಣೆಯಾಗಿ ಪಿಂಪಲ್ಸ್ ಬರುವುದು. ಅದೇ ಪ್ರೆಗ್ನೆನ್ಸಿಯಲ್ಲಿ ಮತ್ತು ಡೆಲಿವರಿಯಲ್ಲಿ ಕೂಡ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಪಿಂಪಲ್ ಬರುವುದು ಅಥವಾ ಸ್ಕಿನ್ನ ಡಾರ್ಕನಿಂಗ್ ಆಗುವುದು. ಸೊ ಇವೆಲ್ಲ ನಾವು ಸಹಜವಾಗಿ ಕಾಣುತ್ತೇವೆ. ಇದಲ್ಲದೆ ಇನ್ನೂ ಕೆಲವೊಬ್ಬರು ಪ್ರಾಪರಾಗಿ ಹೈಜೀನ್ ಮೇಂಟೈನ್ ಮಾಡಲ್ಲ. ಅಂತಂದರೆ ಪ್ರಾಪರಾಗಿ ಫೇಸ್ ವಾಶ್ ಮಾಡಲ್ಲ ಅಥವಾ ಲೈಕ್ ಕ್ಲೀನ್ ಆಗಿರಲ್ಲ, ಮತ್ತು ಅನ್ನೆಸರಿ ಲೈಕ್ ಕಾಸ್ಮೆಟಿಕ್ಸನ್ನು ಬಳಸ್ತಾ ಇರ್ತಾರೆ. ಪ್ರಾಪರಾಗಿ ಫೇಸ್ ವಾಶ್ ಮಾಡಲ್ಲ ಮತ್ತು ಕಾಸ್ಮೆಟಿಕ್ಸ್ ಬಳಸ್ತಾರೆ. ಅದನ್ನು ಈ ಕಾಸ್ಮೆಟಿಕ್ಸ್ ಅಥವಾ ಮೇಕಪ್ಪನ್ನು ಅತಿಯಾಗಿ ಬಳಸೋದ್ರಿಂದ ಮತ್ತು ಅದನ್ನು ಪ್ರಾಪರಾಗಿ ರಿಮೂವ್ ಮಾಡದೆ ಹಾಗೇ ಅದನ್ನು ಲಾಂಗ್ ಟೈಮ್ ಬಳಸೋದ್ರಿಂದ ಡೆಫಿನೆಟ್ಲಿ ಅವರಲ್ಲಿ ಕೂಡ ಈ ಪಿಂಪಲ್ ಜಾಸ್ತಿಯಾಗಿ ಫಾರ್ಮೇಷನ್ಸ್ ಕಾಣಬಹುದು. ಹಾಗೆ ಇಂಪಾರ್ಟೆಂಟ್ ಅಂತ ಅಂದಾಗ ನಾವು ಇಲ್ಲಿ ಡಯಟ್ ಅಂತ ಅನ್ಬಹುದು. ಹೇಗೆ ಅಂದರೆ, ಕೆಲವೊಬ್ರು ಲೈಫ್ ಸ್ಟೈಲ್ ಹೇಗಿರುತ್ತೆ, ಫುಡ್ಡಿ ಇರ್ತಾರೆ, ಜಂಕ್ ಫುಡ್ ಜಾಸ್ತಿ ತಿಂತಾ ಇರ್ತಾರೆ, ಲೈಕ್ ಚೀಸ್, ಬರ್ಗರು ಅಥವಾ ಪಿಜ್ಜಾ ಅಂತ ಅನ್ನೋದಾಗಲಿ, ಅಥವಾ ಸ್ಪೆಷಲಿ ನೋಡಬೇಕು ಅಂತಂದರೆ ಔಟ್ಸೈಡ್ ಫುಡ್ ಜಾಸ್ತಿ ಬಳಸ್ತಾ ಇರ್ತಾರೆ. ಈ ಇದರಲ್ಲಿ ಅದಕ್ಕೆ ಕಂಪ್ಲೀಟ್ಲಿ ಜಂಕ್ ಫುಡ್ ಅಂತ ಕರಿಬಹುದು. ಈ ಆಯಿಲಿ ಫುಡ್ಡು, ಫ್ಯಾಟಿ ಫುಡ್ಡು, ಆ್ಯನಿಮಲ್ ಪ್ರೋಟೀನ್ ಜಾಸ್ತಿ ತಿನ್ನೋರು, ಸ್ವೀಟ್ಸ್ ಜಾಸ್ತಿ ತಿನ್ನೋರು, ಅವರಲ್ಲಿ ಕೂಡ ನಾವು ಪಿಂಪಲ್ ಜಾಸ್ತಿ ಕಾಣಬಹುದು. ಮತ್ತು ಕೆಲವೊಬ್ಬರು ಅನ್ಯೂಸುವಲ್ ಮೆಡಿಕೇಷನ್ಸ್ಗಳನ್ನು ಬಳಸ್ತಾ ಇರ್ತಾರೆ. ಅದು ಹೆವಿ ಆ್ಯಂಟಿಬಯೋಟಿಕ್ ಇರಬಹುದು ಅಥವಾ ಸ್ಟೀರಾಯ್ಡ್ಸ್ ಬಳಕೆ ಇರಬಹುದು. ಅದನ್ನು ರೀಯೂಸ್ ಮತ್ತು ರಿಪೀಟೆಡ್ ಆಗಿ ಯೂಸ್ ಮಾಡೋದರಿಂದ ಬಾಡಿಯಲ್ಲಿ ತುಂಬ ಏರುಪೇರು ಆಗಿಬಿಟ್ಟು ಇಂಬ್ಯಾಲೆನ್ಸ್ ಆಗಿಬಿಟ್ಟು ಪಿಂಪಲ್ ಅಪಿಯರೆನ್ಸ್ ಆಗೋದು ನಾವಿಲ್ಲಿ ಕಾಣಬಹುದು. ಕೊನೆಯದಾಗಿ ಈ ಸ್ಟ್ರೆಸ್ ತುಂಬ ಇಲ್ಲಿ ಇಂಪಾರ್ಟೆಂಟ್ ರೋಲ್ ವಹಿಸುತ್ತೆ. ಅಂದರೆ ಯಾರು ತುಂಬ ಸ್ಟ್ರೆಸ್ ಮಾಡ್ಕೊಳ್ತಾರೆ, ಅದು ಮೆಂಟಲ್ ಸ್ಟ್ರೆಸ್ ಇರ್ಬೋದು ಅಥವಾ ಫಿಸಿಕಲ್ ಸ್ಟ್ರೆಸ್ ಇರ್ಬೋದು, ಇದರಿಂದ ಕೂಡ ನಮ್ಮ ಶರೀರದ ಮೇಲೆ ಇಂಪ್ಯಾಕ್ಟ್ ಬರ್ಬೋದು ಮತ್ತು ಸ್ಕಿನ್ನಲ್ಲಿ ಈ ಪಿಂಪಲ್ಸ್ ಕಾಣಿಸ್ಕೊಳ್ಳಬಹುದು. ಇನ್ನೂ ಅಂತಂದರೆ, ನಿದ್ದೆ ಯಾರಿಗೆ ತುಂಬ ಕಡಿಮೆ ಇರುತ್ತೆ ಅಥವಾ ತುಂಬ ಅತಿಯಾಗಿ ಯಾರು ನಿದ್ದೆ ಮಾಡ್ತಾ ಇರ್ತಾರೆ, ಅವರಲ್ಲಿ ಕೂಡ ಈ ಸಮಸ್ಯೆ ಜಾಸ್ತಿ ನಾವು ಕಾಣಬಹುದು. ಹಾಗಾದರೆ ಫ್ರೆಂಡ್ಸ್, ಇವಾಗ ಪಿಂಪಲ್ ಮತ್ತು ಪಿಂಪಲ್ನ ಕಾರಣಗಳು ತಿಳ್ಕೊಂಡ್ವಿ ನಾವು. ಅದನ್ನು ಬಂದರೆ ಏನು ಮಾಡಬೇಕು ಅನ್ನೋದು ನಾವು ತಿಳಿದುಕೊಳ್ಬೇಕಲ್ವಾ. ಸೊ ಅದೇನು ಅಂತಂದರೆ, ಮೊಟ್ಟ ಮೊದಲನೇದಾಗಿ ಪಿಂಪಲ್ ಬರ್ತಾ ಇದೆ, ಅದು ಲೈಕ್ ಇನ್ನೂ ಚಿಕ್ಕದಾಗಿ ಅಪಿಯರೆನ್ಸ್ ಆಗ್ತಾ ಇದೆ ಅಂದರೆ, ಸೊ ಲೆಟ್ ಇಟ್ ಕಮ್ ಔಟ್. ಆ ಟೈಮಲ್ಲಿ ನಾವು ಪ್ರಾಪರ್ ಹೈಡ್ರೇಷನ್ ಇರಬೇಕು. ಅಂದರೆ ನೀರಿನ ಅಂಶ ಜಾಸ್ತಿ ತೊಗೊಳ್ತಾ ಇರಬೇಕು, ಫ್ರೂಟ್ಸ್ಗಳನ್ನು ಜಾಸ್ತಿ ಬಳಸಬೇಕು. ಆವಾಗ ಅದು ತನ್ನಿಂತಾನೇ ಡಿಸಪಿಯರ್ ಆಗೋ ಚಾನ್ಸ್ ಇರುತ್ತೆ. ಅಂಥ ಟೈಮಲ್ಲಿ ನಾವು ಜಂಕ್ ಫುಡ್ ಜಾಸ್ತಿ ಬಳಸಿದರೆ, ಅತಿಯಾಗಿ ಸ್ವೀಟ್ಸ್ ಬಳಸಿದರೆ, ಅಥವಾ ಲೈಕ್ ಯಾವುದಾದ್ರೂ ಒಂದು ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸು ಲೈಕ್ ಅನ್ಯೂಸುವಲ್ ಅಪ್ಲಿಕೇಶನ್ಸ್ ಇರ್ಬೋದು, ಅಥವಾ ಹೈ ರೇಟೆಡ್ ಏನಾದರೂ ಆ್ಯಂಟಿ ಆ್ಯಕ್ನೆ ಮೆಡಿಸಿನ್ಸ್ ಆಗಲಿ, ಇಂಥವೆಲ್ಲ ಬಳಸಿದರೆ ಡೆಫಿನೆಟ್ಲಿ ಅದು ಆ ಟೈಮಲ್ಲಿ ಸಪ್ರೆಸ್ ಆಗ್ಬೋದು ಮತ್ತು ಮುಂದೆ ಅದು ಆ ಪಿಂಪಲ್ಸ್ಗಳು ಜಾಸ್ತಿಯಾಗಿ ಕೂಡ ಬರಬಹುದು.
ಪಿಂಪಲ್ ಬಂದಾಗ ಅದನ್ನು ನಾವು ಪ್ರಾಪರಾಗಿ ನಮ್ಮ ಫೇಸ್ ಒಂದು 3 to 4 ಟೈಮ್ಸ್ ಒನ್ ಡೇಗೆ ವಾಶ್ ಮಾಡಬೇಕು. ಅದು ವಾಮ್ ವಾಟರಲ್ಲಿ. ಅದು ಕೂಡ ಮೈಲ್ಡ್ ಆಗಿರುವಂತಹ ಒಂದು ಸೋಪಿಂದ ನಾವು ವಾಶ್ ಮಾಡಬೇಕು. ಮತ್ತು ನಮ್ಮ ಸ್ಕಿನ್ನನ್ನು ಕಂಪ್ಲೀಟ್ಲಿ ಡ್ರೈ ಆಗೋದಕ್ಕೆ ಬಿಡಬಾರದು. ಪಿಂಪಲ್ ಬಂದಾಗ ಅಥವಾ ಅಪಿಯರ್ ಆಗ್ತಾ ಇರುವಾಗ ನಮ್ಮ ತ್ವಚೆಯನ್ನು ತುಂಬ ಜೋರಾಗಿ ಸ್ಕ್ರಬ್ ಮಾಡಬಾರ್ದು. ಈ ಸ್ಕ್ರಬ್ಬಿಂಗ್ ಮಾಡೋದರಿಂದ ಸೊ ನಮ್ಮ ಅಲ್ಲಿರುವ ಇನ್ಫ್ಲಮೇಷನ್ ಜಾಸ್ತಿ ಆಗಿಬಿಟ್ಟು ಮತ್ತು ಬೇರೆ ಕಡೆ ಹರಡುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೆಲವೊಬ್ಬರು ಕೆಮಿಕಲಿ ಬೇಸ್ಡ್ ಕಾಸ್ಮೆಟಿಕ್ಸನ್ನು ಅಪ್ಲೈ ಮಾಡ್ತಾ ಇರ್ತಾರೆ ಈ ಪಿಂಪಲ್ ಬೇಗ ಹೋಗಲಿ ಅಂತ. ಬಟ್ ನೆವರ್ ಎವರ್ ಡೂ ದಿಸ್ ಮಿಸ್ಟೇಕ್. ಕೆಮಿಕಲ್ ಅಪ್ಲೈ ಮಾಡೋದರಿಂದ ಟೆಂಪ್ರರಿ ಸೊಲ್ಯೂಷನ್ ಸಿಗ್ಬೋದು, ಬಟ್ ಅದರಿಂದಾಗಿ ಸ್ಕಿನ್ ಬರ್ನ್ ಕೂಡ ಆಗಬಹುದು. ಸೊ ಅದಕ್ಕಾಗಿ ನ್ಯಾಚುರಲಿ ಹೋಮ್ ಮೇಡ್ ಏನಾದರೂ ಲೈಕ್ ಅರಿಶಿಣ ಪುಡಿ ಜೊತೆಗೆ ಮೊಸರು ಅಥವಾ ಕಡಲೆ ಹಿಟ್ಟು, ಸೊ ಈ ರೀತಿಯಾದಂಥ ಹೋಮ್ ರೆಮಿಡಿ, ಸಿಂಪಲ್ ರೆಮಿಡಿಯನ್ನು ಬಳಸಿಬಿಟ್ಟು ನಮ್ಮ ತ್ವಚೆಯನ್ನು ಕ್ಲೀನ್ ಮಾಡಿಕೊಳ್ಬೇಕು. ಸೆಂಟೆಡ್ ಸೋಪ್ಗಳ ಬಳಕೆ ಮಾಡಬಾರದು. ಸೊ ಮೈಲ್ಡ್ ಆಗಿರುವಂಥ ಆ್ಯಂಟಿಬ್ಯಾಕ್ಟೀರಿಯಲ್ ಸೋಪ್ಗಳನ್ನು ಬೇಕಾದರೆ ಬಳಸಬಹುದು. ಅದರಿಂದ ನಮ್ಮ ಸ್ಕಿನ್ಗೆ ಯಾವುದೇ ರೀತಿಯಿಂದ ಹಾರ್ಮ್ ಆಗದೇ ಇರುವಂತೆ ನೋಡ್ಕೊಳ್ಬೋದು. ಈ ಸನ್ನಿ ವೆದರಲ್ಲಿ ಆಗಲಿ ಅಥವಾ ನಾವು ಸನ್ಗೆ ಎಕ್ಸ್ಪೋಸ್ ಆಗುವಾಗ ಕೆಲವೊಂದು ಪ್ರೊಟೆಕ್ಷನ್ಸ್ಗಳ ಬಳಕೆ ಮಾಡಬೇಕು. ಅದೇ ಅಂದರೆ ನಮ್ಮ ತಲೆಗೆ ಪ್ರೊಟೆಕ್ಷನ್ಸ್ ಇರ್ಬೋದು ಅಥವಾ ಸನ್ಸ್ಕ್ರೀನ್ಸ್ಗಳನ್ನು ಬಳಸಿದ್ರೆ ತುಂಬ ಉತ್ತಮ. ಯಾಕಂದರೆ ನಾವು ಸನ್ಗೆ ಬಿಸಿಲಿಗೆ ತುಂಬ ಓವರ್ ಎಕ್ಸ್ಪೋಸ್ ಆದಾಗ ಕೂಡ ಈ ಸ್ಕಿನ್ ಡ್ಯಾಮೇಜ್ ಆಗಿ ಲೈಕ್ ಪಿಂಪಲ್, ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ನಮ್ಮ ಪಿಂಪಲ್ಗೇನಾದರೂ ಪಸ್ಚುಲ್ಸ್ ಆಗಿ ಅದು ದಪ್ಪ ಆಗ್ತಾ ಇದ್ದರೆ ಅದನ್ನು ಯಾವಾಗಲೂ ಕ್ರಷ್ ಮಾಡಬೇಡಿ, ಅಂದರೆ ಬ್ರೇಕ್ ಮಾಡಬೇಡಿ. ಇದರಿಂದ ಸೆಕೆಂಡ್ರಿ ಇನ್ಫ್ಲಮೇಷನ್ ಆಗಿಬಿಟ್ಟು ಪಿಂಪಲ್ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಇಂಜುರಿ ಆಗಿಬಿಟ್ಟು ಪೇಯ್ನ್ ಮತ್ತು ಬ್ಲಡ್ ಬರೋ ಚಾನ್ಸಸ್ ಜಾಸ್ತಿ. ಆವಾಗವಾಗ ನಮ್ಮ ತ್ವಚೆಗೆ ಸ್ಟೀಮ್ ಬಾತ್ ಅಂದರೆ ಒಂದು ಅಟ್ಲೀಸ್ಟ್ ವೀಕ್ಲಿ ಒನ್ಸ್ 15 ಮಿನಿಟ್ಸ್ಗೋಸ್ಕರ ಸ್ಟೀಮ್ ತೊಗೊಳ್ಳೋದ್ರಿಂದನೂ ನಮಗೆ ನಮ್ಮ ಸ್ಕಿನ್ನಲ್ಲಿರುವಂಥ ಟಾಕ್ಸಿಕ್ ಥಿಂಗ್ಸ್ ಆಚೆ ಹೋಗುತ್ತೆ, ಅದು ಸ್ವೆಟಿಂಗ್ ಮೂಲಕ. ಫುಡ್ ಕೂಡ ಇಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ವಹಿಸುತ್ತೆ. ಅದ್ಯಾವುದು ಅಂತಂದರೆ ನಾವು ಆ್ಯಂಟಿ ಆಕ್ಸಿಡೆಂಟ್ ಇರುವಂಥ ಫ್ರೂಟ್ಸು, ವೆಜಿಟೇಬಲ್ಸನ್ನು ಜಾಸ್ತಿ ಬಳಸಬೇಕು. ಲೈಕ್ ಆರೆಂಜ್ ಆಗಿರಬಹುದು, ವಾಟರ್ ಮೆಲನ್ ಇರಬಹುದು, ಹೋಲ್ ಗ್ರೇನ್ ಇರಬಹುದು, ವೆಜಿಟೇಬಲ್ಸ್ ಇರಬಹುದು, ವೆಜಿಟೇಬಲ್ ಸಲಾಡ್ಸ್ ಇರಬಹುದು. ಈ ರೀತಿಯಾದಂಥ ಬಳಕೆ ಜಾಸ್ತಿ ಮಾಡಬೇಕು. ಮತ್ತು ಯಾವ ಫುಡ್ಡನ್ನು ಅವಾಯ್ಡ್ ಮಾಡಬೇಕು ಅಂದರೆ ಡೀಪ್ ಫ್ರೈಡ್ ಫುಡ್ ಇರಬಹುದು, ಚೀಸಿ ಬಟರ್ ಇರುವಂಥ ಫುಡ್ಡು, ಸ್ವೀಟ್ಸ್ ನಾನು ಆವಾಗಲೇ ಹೇಳಿದ್ದೀನಿ. ಇನ್ನು ಐಸ್ ಕ್ರೀಮ್ಸು ಮತ್ತು ಈ ಚಾಕ್ಲೇಟ್ಸ್ ಕೂಡ ನಾವಿಲ್ಲಿ ಅವಾಯ್ಡ್ ಮಾಡಲೇಬೇಕು. ಅದರಿಂದ ಪಿಂಪಲ್ಸ್ ಇದ್ದವರು ಕೂಡ ಅದನ್ನು ಕಡಿಮೆ ಆಗುತ್ತೆ, ಹಾಗೆ ಪ್ರಿವೆನ್ಷನ್ ಕೂಡ ಆಗುತ್ತೆ. ಈ ಡಯಟ್ ಎಲ್ಲದರ ಜೊತೆಗೆ ನಾವು ಎಕ್ಸಸೈಸಸ್ ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟು. ಪ್ರತಿನಿತ್ಯ ನಿಯಮಿತವಾಗಿ ನಾವು ವಾಕಿಂಗ್ ಮಾಡೋದರ ಮೂಲಕ ಆಗಿರ್ಬೋದು, ಕೆಲವೊಂದು ಸರಿ ಪ್ರಾಣಾಯಾಮ ಮತ್ತು ಅದ್ರ ಜೊತೆಗೆ ಮೆಡಿಟೇಷನ್ಸ್, ಇವೆಲ್ಲ ತುಂಬ ಇಂಪಾರ್ಟೆಂಟು ಶರೀರದ ಆರೋಗ್ಯಕ್ಕೋಸ್ಕರನೂ ಮತ್ತು ನಮ್ಮ ಸ್ಕಿನ್ ಇಂಪ್ರೂವ್ಮೆಂಟ್ಗೋಸ್ಕರನೂ ಎಕ್ಸಸೈಸಸ್ ತುಂಬ ಇಂಪಾರ್ಟೆಂಟ್. ಈ ಆ್ಯಕ್ನೆ ವಿಷಯನ ನಾವು ನಿರ್ಲಕ್ಷ್ಯ ಮಾಡಬಾರದು. ಯಾಕಂದರೆ ಈ ಒಂದು ಆ್ಯಕ್ನೆ ಅಕ್ಯೂಟ್ ಕಂಡೀಷನ್ಸಿಂದ ಕ್ರಾನಿಕ್ ಉಂಟಾಗಬಹುದು. ಈ ಇನ್ಫ್ಲಮೇಷನ್ ಜಾಸ್ತಿ ಆಗ್ತಾ ಆಗ್ತಾ ಸೊ ನಮ್ಮ ಸ್ಕಿನ್ ಬರ್ನ್ಔಟ್ ಆಗಬಹುದು, ಸ್ಕಿನ್ ಟ್ಯಾನ್ ಆಗಬಹುದು. ಮತ್ತು ಈ ಒಂದು ಸಿಂಪಲ್ ಆ್ಯಕ್ನೆ ಎಕ್ಸಿಮಾ ಆಗಿ ಕೂಡ ಟರ್ನ್ ಆಗಬಹುದು. ಸೊ ಅದರಿಂದ ಆಯಿಲಿ ಡಿಸ್ಚಾರ್ಜು ಮತ್ತು ಈ ಅನ್ಯೂಸ್ವಲ್ ಪಸ್ ಎಲ್ಲ ಡಿಸ್ಚಾರ್ಜ್ ಆಗಿಬಿಟ್ಟು ಆ ಕಂಡೀಷನ್ಸ್ ಫಂಗಲ್ ಇನ್ಫೆಕ್ಷನ್ಸ್ ಆಗಿ ಕೂಡ ಟರ್ನ್ ಆಗಬಹುದು. ಸಮ್ಟೈಮ್ಸ್ ಈ ರೇರ್ ಆಗಿ ಸೋರಿಯಾಸಿಸ್ಗೂ ಕೂಡ ರೀಚ್ ಆಗಬಹುದು. ಸೊ ಆದಷ್ಟು ಮಟ್ಟಿಗೆ ನಾವು ಪಿಂಪಲ್ ಫಾರ್ಮಲ್ಲಿದ್ದಾಗ ಇದನ್ನು ಪ್ರಾಪರ್ ಹೈಡ್ರೇಷನ್ಸ್, ಪ್ರಾಪರ್ ಫುಡ್ ಹಾಗೆ ಪ್ರಾಪರ್ ಮೆಡಿಕೇಷನ್ಸಿಂದ ಇದನ್ನು ನಾವು ರಿಮೂವ್ ಮಾಡಬೇಕು. ಈಗ ಮೆಡಿಕೇಷನ್ಸ್ ವಿಷಯ ಬಂದಾಗ ಹೋಮಿಯೋಪತಿಯಲ್ಲಿ ಇದಕ್ಕೆ ಸಿಂಪಲ್ ವೇಯಲ್ಲಿ ನಾವು ಕಂಪ್ಲೀಟ್ ಕ್ಯೂರ್ ಮಾಡಿಕೊಳ್ಳಬಹುದು. ಬಿಕಾಸ್ ನಾವು ಹೋಮಿಯೋಪತಿ ಅಪ್ರೋಚ್ಮೆಂಟ್ ಹೇಗಿರುತ್ತೆ ಅಂದರೆ ಹೋಲಿಸ್ಟಿಕ್ ಅಪ್ರೋಚ್ಮೆಂಟ್ ಇರುತ್ತೆ. ಸೊ ನಾವು ಇದು ಹೆರಿಟ್ರಿ ಮೂಲಕ ಬಂತ ಅಥವಾ ಅವರ ಲೈಫ್ ಸ್ಟೈಲ್ ಮೂಲಕ ಬಂತ, ಸೊ ಯಾವ ರೀತಿ ಈ ಸಮಸ್ಯೆ ಅವರಲ್ಲಿ ಬಂದಿದೆ ಅಂತ ನಾವು ಎಕ್ಸಾಮೈನ್ ಮಾಡಿಬಿಟ್ಟು ಕಂಪ್ಲೀಟ್ ಕಾನ್ಸ್ಟಿಟ್ಯೂಷನ್ ಅಪ್ರೋಚ್ಮೆಂಟ್ ಏನು ಕೊಡೋದ್ರಿಂದ ಏನಾಗುತ್ತೆ, ಈ ಆ್ಯಕ್ನೆ ಪಿಂಪಲ್ ಇರುವಂಥ ಟೆಂಡೆನ್ಸಿ, ಅದು ಡೆವಲಪ್ ಆಗುವಂಥ ಟೆಂಡೆನ್ಸಿನೇ ರಿಮೂವ್ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಆ್ಯಕ್ನೆ ವಿಷಯ ಅಂದರೆ ಈ ಆ್ಯಕ್ನೆ ಹೇಗೆ ಬರುತ್ತೆ, ಅದು ಬಂದಾಗ ಏನು ಮಾಡಬೇಕು, ಸೊ ಅದೆಲ್ಲ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಧನ್ಯವಾದಗಳು.